ರೋಹಿಣಿ ಸಿಂಧೂರಿ ಬಗ್ಗೆ ಡಿ ರೂಪ ಮತ್ತಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸಿಂಧೂರಿಯಲ್ಲಿ ಮೌಲ್ಯಾಧಾರಿತ ಗುಣ ಇಲ್ಲ. ಡಿಕೆ ರವಿ ಕೇಸ್ ಬಗ್ಗೆಯೂ ನಾನು ಮಾತನಾಡಿದ್ದೆ ಅಂತ ಮಾತನಾಡಿದ್ದಾರೆ. ಡಿ ರೂಪ ಅವರು ರೋಹಿಣಿ ಸಿಂಧೂರಿ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ 19 ಆರೋಪಗಳನ್ನ ಉಲ್ಲೇಖ ಮಾಡಿರುವಂಥದ್ದು. ಅದರ ಜೊತೆಗೆ ಕೆಲವೊಂದು ಫೋಟೋಗಳನ್ನ ಕೂಡ ಹಾಕಿದ್ದಾರೆ. ಆಗಲೇ ಅಂದ್ರೆ ಡಿಕೆ ರವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದೆ. ಆಗಲೇ ಎಲ್ಲವನ್ನೂ ಸರಿಪಡಿಸಿಕೊಳ್ಳುವಂತ ದಾರಿ ಇತ್ತು, ಸರಿಯಾಗಿ ನಡೆದುಕೊಳ್ಳಿಕ್ಕೆ ದಾರಿ ಇದೆ. ಡಿಕೆ ರವಿ ಸಾವಿನ ಕೇಸನ್ನ ಪ್ರಸ್ತಾಪ ಮಾಡಿದ್ದಾರೆ ಡಿ ರೂಪ ಅವರು, IPS ಆಫೀಸರ್. ಇನ್ನ ರೋಹಿಣಿ ಸಿಂಧೂರಿ 3 ಪುರುಷ IAS ಅಧಿಕಾರಿಗಳಿಗೆ ಫೋಟೋವನ್ನ ಕಳಿಸಿದ್ದಾರೆ. ಅವರು ರೋಹಿಣಿ ಸಿಂಧೂರಿ ತಮ್ಮ ಖಾಸಗಿ ಫೋಟೋವನ್ನ ಕಳಿಸಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ಖಾಸಗಿ ಫೋಟೋ ನನಗೆ ಸಿಕ್ಕಿವೆ ಅಂತ ರೂಪ ಅವರು ಹೇಳಿದ್ದಾರೆ. ದಾಖಲೆಯನ್ನ ಇಟ್ಕೊಂಡು ರೋಹಿಣಿ ಸಿಂಧೂರಿಯ ಫೋಟೋ ಫೇಕ್ ಅಲ್ಲವೇ ಅಲ್ಲ, ಫೋಟೋ ಸಾಕ್ಷ್ಯಗಳನ್ನ ನಾನು ಕೋರ್ಟ್ಗೆ ಕೊಡ್ತೇನೆ. ಕೊರೋನಾ ಟೈಮ್ನಲ್ಲಿ ಮೋಜಿಗಾಗಿ ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸಿದ್ಯಾಕೆ, ಆಕೆ ಬಗ್ಗೆ ಸಾರಾ ಮಹೇಶ್ ಕೆಲ ವಿಚಾರಗಳನ್ನ ಹೇಳಿದ್ರು. ಆಗಲೂ ನಾನು ಈ ವಿಚಾರದ ಬಗ್ಗೆ ಹೇಳಿದ್ದೆ. ನಮ್ಮ ಮನೆಯವರು ಆಕೆಗೆ ಎಷ್ಟು ಸಹಾಯ ಮಾಡಿದ್ದಾರೆ ಪ್ರಶ್ನೆನ ಮಾಡಿದ್ದಾರೆ. ಈ ಮಾತಾಡೋಕೆ ಟೈಮ್ ಬಂದಿದೆ. ಆಕೆ ಸಂಧಾನಕ್ಕೆ ಮುಂದಾಗಿರುವಂಥದ್ದೆಲ್ಲ ಬಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈಗ ಎಲ್ಲವನ್ನೂ ಕೂಡ ಮಾಧ್ಯಮಗಳ ಮುಂದೆ ಇಟ್ಟಿದ್ದೇನೆ ಅಂತ ಸ್ಫೋಟಕ ವಿಚಾರಗಳ ಬಗ್ಗೆ ಮಾತನಾಡಿದ್ರು ರೂಪ. ಆನರಬಲ್ MLA ಅವ್ರ ಜೊತೆ ಇವರು ಸಂಧಾನಕ್ಕೆ ಟ್ರೈ ಮಾಡಿದ್ರು, ಹೋದ್ರು, ಭೇಟಿ ಮಾಡಿದ್ರು ಅಂತ. ಈಗ ಯಾವ ಸರ್ಕಾರಿ ನಿಯಮದಲ್ಲಿ ಸಂಧಾನ ಅಲೌಡ್ ಇದೆ? ಒಬ್ಬ IAS ಅಧಿಕಾರಿ DC ಸ್ಥಾನದಲ್ಲಿ ನಿಂತು ಏನೋ ಒಂದು ತಪ್ಪು ಕಂಡು ಹಿಡಿದಾಗ ಮತ್ತೆ ಅದರ ಮೇಲೆ ಆನರಬಲ್ MLA ಪ್ರತ್ಯಾರೋಪ ಮಾಡಿ ಇವ್ರ ಮೇಲೆ ಕೆಲವು ಆರೋಪಗಳನ್ನು ಮಾಡಿದಾಗ ಅದು ಆನ್ ಪೇಪರ್ ಸರ್ಕಾರದ ಮಟ್ಟದಲ್ಲಿರುವಾಗ ಸಂಧಾನ ಹೇಗೆ ಸಾಧ್ಯ? ಸೊ ಯಾಕೆ ಸಂಧಾನಕ್ಕೆ ಹೋದ್ರು? ಹಾಗಾದ್ರೆ ಇವ್ರ ಹತ್ರ ಏನಿದೆ ಮುಚ್ಚಿಟ್ಕೊಳ್ಳೋಕೆ? ಏನು ಮಾಡಿದ್ದಾರೆ? ಭ್ರಷ್ಟಾಚಾರ ಮಾಡಿದಾರಾ? ಅನೈತಿಕ ನಡತೆಗಳನ್ನು ನಡೆದಿದ್ದಾರಾ? ಏನಿದೆ? ಯಾಕೆ ಸಂಧಾನಕ್ಕೆ ಹೋಗಬೇಕು? ಈಗ ನಾನು ಕೂಡ ಜೈಲ್ ಎಕ್ಸ್ಪೋಸೆ ಮಾಡಿದಾಗ ಅಥವಾ ಇನ್ನೊಂದು ಮಾಡಿದಾಗ ಮತ್ತೊಂದು ಮಾಡಿದಾಗ ಹೇಳಿದ್ದೀನಿ, ಇರೋದನ್ನೆಲ್ಲ ಹೇಳಿದ್ದೀನಿ. ನಾನು ಯಾವತ್ತೂ ಯಾರ ಜೊತೆ ಸಂಧಾನಕ್ಕೆ ಹೋಗಿಲ್ಲ, ಹೋಗಬೇಕಾದ ಅಗತ್ಯವೂ ಇಲ್ಲ. ಭಾರತದ ಇತಿಹಾಸದಲ್ಲಿ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು, ಒಬ್ಬ IAS ಅಧಿಕಾರಿ ತಾನು ಮಾಡಿದ ಕೆಲಸಕ್ಕೆ ಒಬ್ಬರು ಪೊಲಿಟಿಷಿಯನ್ ಹತ್ರ, MLA ಹತ್ರ ಸಂಧಾನಕ್ಕೆ ಹೋಗ್ತಾ ಇರೋದು ಅಂತ ಕೇಳಿರೋದು ಇದೇ ಫಸ್ಟ್. ಅದು ನನಗೆ ಬಹಳ ಖೇದ ಅನ್ನಿಸ್ತು. ಈ ಮಟ್ಟಕ್ಕೆ IAS ಅಧಿಕಾರಿಗಳು ಇಳಿದಿದ್ದಾರಾ ಅಂತ. ಸರ್ಕಾರಿ ನಿಯಮದಲ್ಲೇ ಇಲ್ಲ ಇದು. ಹೇಗೆ ಹೋದ್ರು? ಅದಕ್ಕೆ ಆ ನಿಟ್ಟಿನಲ್ಲಿ ನಾನು ಕೆಲವು ಪಾಯಿಂಟ್ಸ್ಗಳನ್ನು ಬರೆದೆ. ಯಾಕಂದರೆ ಬರೀ ಅಷ್ಟೇ ಮಾಡಿದ್ರೆ ಅದು ಪೂರ್ತಿ ಆಗಲ್ಲ. ಇವರ ನಡವಳಿಕೆ ಸ್ಟಾರ್ಟಿಂಗ್ ಇಂದ ಹೇಗಿತ್ತು ಅನ್ನೋದನ್ನ ನಾನು ಕೆಲವರು ಅದನ್ನು ಕೇಳಿದ್ದೀರಾ, ಹಿಂದಿಂದೆಲ್ಲ ಸೇರಿಸಿ ಯಾಕೆ ಬರ್ದಿದ್ದೀರಾ ಅಂತ. ಎಷ್ಟೋ ಹಿಂದಿನ ವಿಚಾರಗಳು ನಮಗೆ ಗೊತ್ತಿರಲ್ಲ. ಒಬ್ಬ ವ್ಯಕ್ತಿ ಬೆಳೀತಾ ಗೊತ್ತಾಗ್ತದೆ, ನಂತರ ದಿನಗಳಲ್ಲಿ ಗೊತ್ತಾಗ್ತದೆ. ನಾನು ನಮ್ಮ ಮನೆಯವರು ಮುನೀಶ್ ಮೋದ್ಗಿಲ್ IAS ಅವರು ಸುಮಾರು ಅವ್ರಿಗೆ ಬಹಳ ವರ್ಷ ಹೆಲ್ಪ್ ಮಾಡಿದ್ದೀವಿ. ನಮ್ಮ ಮನೆಯವರು ಅವಳಿಗೆಲ್ಲ ಅವರಿಗೆ ಡ್ರಾಫ್ಟ್ ಮಾಡಿಕೊಟ್ಟಿದ್ದಾರೆ. ಆಕೆ ಹಾಸನದಲ್ಲಿ ಕೂಡ CATಗೆ ಹೋದಾಗ ಗೌರ್ಮೆಂಟ್ ವಿರುದ್ಧ ಅದನ್ನು ಡ್ರಾಫ್ಟ್ ಮಾಡಿದವರು ಇವರೇ. ಅನೇಕ ವಿಷಯಗಳಲ್ಲಿ ಡ್ರಾಫ್ಟ್ ಮಾಡಿಕೊಟ್ಟಿರೋದು ಅಂತ ನಿಜ, ನನಗೂ ಗೊತ್ತು. ನಾನು ಕೂಡ ಸಪೋರ್ಟೇ ಮಾಡಿದ್ದೆ. ಬಟ್ ಬರಬರುತ್ತಾ ದಿನಗಳಲ್ಲಿ ಯಾವಾಗ ಆನರಬಲ್ MLA ಸಾರಾ ಮಹೇಶ್ ಅವರು ಲಾಸ್ಟ್ ಟೈಮ್ ಇದು ಮಾಡಿದ್ರು, ಯಾವಾಗ ಈಕೆ ಶಿಲ್ಪಾ ನಾಗ್ ಅವ್ರ ಜೊತೆ ಜಗಳ, ಯಾವುದೇ ಒಂದು ಭ್ರಷ್ಟಾಚಾರದ ವಿಷಯ ಇರಲಿಲ್ಲ, ಮೌಲ್ಯಾಧಾರಿತ ವಿಷಯ ಇರಲಿಲ್ಲ, ಸುಮ್ಮನೆ ಇದೆಲ್ಲ ನೋಡ್ತಾ ಬಂದಾಗ ನನಗೆ ವಿಷಯಗಳು ಅವ್ರ ಬಗ್ಗೆ ಗೊತ್ತಾಯ್ತು. ಮುಂಚೆನೂ ಗೊತ್ತಿತ್ತು. ನಾನು DK ರವಿ ಅವರ ತೀರದ ವಿಷಯದಲ್ಲೂ ಆವಾಗೂ ಕೂಡ ನಾನು ಅನೇಕ IAS ಅಧಿಕಾರಿಗಳು ಈ ವಿಷಯ ಹೇಳಿದ್ದೆ. ಯಾರೋ ಒಬ್ರು ತಪ್ಪು ಮಾಡ್ತಾರೆ, ಒಂದು ಮಿತಿ ಮೀರಿ ಒಂದೇನೋ ಮೆಸೇಜ್ ಕಳಿಸ್ತಾರೆ, ತಮ್ಮ ಬಗ್ಗೆ ಅನುರಾಗ ಬೆಳೆಸ್ಕೋತಾರೆ ಅಂದ್ರೆ ಅದನ್ನ ಬೆಳೆಸ್ತಕ್ಕದ್ದಲ್ಲ. ಅದನ್ನ ಅಲ್ಲಲ್ಲೇ ಕಟ್ ಮಾಡ್ಬೋದು, ಅಲ್ಲಲ್ಲೇ ಬ್ಲಾಕ್ ಮಾಡ್ಬೋದು ಅಂತ ವ್ಯಕ್ತಿಗಳನ್ನ ಮಾಡಿ ಸರಿಯಾದ ದಾರಿಲಿ ನಡ್ಕೊಳ್ಳೋ ಅಂತ ಎಲ್ಲರಿಗೂ ಒಂದು ದಾರಿ ಇರ್ತದೆ. ಆದರೆ ಅವರು ಅಲ್ಲಿ ಎಲ್ಲೋ ಒಂದು ಕಡೆ ಎಡವಿದ್ರು ಅನ್ನೋ ಮಾತು ನಾನು ಆವಾಗೂ ಹೇಳಿದ್ದೆ. ಸೊ ನೀವು ನನ್ನನ್ನು ಪ್ರಶ್ನೆ ಮಾಡಬೇಡಿ ಈಗ ಯಾಕೆ ಹೇಳ್ತಿದ್ದೀರಾ ಅಂತ. ಅದನ್ನು ನಾನು ಆವಾಗೂ ಹೇಳಿದ್ದೆ, ಅದು ಆವಾಗೂ ನನ್ನ ನಿಲುವಿತ್ತು, ಈಗೂ ಅದೇ ನಿಲುವಿದೆ. ಅದಾದ ನಂತರ ನನಗೆ ಅನೇಕ ಬೇರೆ ಘಟನೆಗಳು ಕೂಡ ಆಕೆ ಬಗ್ಗೆ ತಿಳಿದಿರೋದ್ರಿಂದ ಅದನ್ನೆಲ್ಲ ನಾನು ಬರೆದಿದ್ದೀನಿ. ಮತ್ತು ಸಂಧಾನಕ್ಕೆ ಏನು ಅಂತ ಬಂತಲ್ಲ, ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನನಗೆ ರೀಸೆಂಟಾಗಿ ಇವ್ರ ಹಿಂದಿನ ಇದೆಲ್ಲ ಹಾಕಿ ನಾನು ಬರೆದಿದ್ದೀನಿ. ಈಗ ಯಾಕೆ ಅನ್ನೋ ಪ್ರಶ್ನೆ ನೀವು ಕೇಳಿದ್ರೆ ಸರಿಯಲ್ಲ ಅದು. ಮತ್ತು ಅದರಲ್ಲಿ ಒಂದು ಪಾಯಿಂಟ್ ಬರೆದಿದ್ದೀನಿ, ಏನು ಇವರು ಕಳಿಸಬಾರ್ದಂಥ ಕೆಲವು ಪಿಕ್ಸ್ಗಳನ್ನು ಕಳಿಸಿದ್ದಾರೆ ಕೆಲವು IAS ಅಧಿಕಾರಿಗಳಿಗೆ ಅಂತ. ಅದು ನನ್ನ ಹತ್ರ ಹೇಗೆ ಬಂತು ಅಂತ ಕೇಳಬೇಡಿ, ಅದರ ತನಿಖೆ ನಾನು ಸರ್ಕಾರ ಮಟ್ಟದಲ್ಲಿ ಕೊಟ್ಟಿದ್ದೀನಿ, ಅದು ಎಲ್ಲರ ಮೇಲೆ ತನಿಖೆ ಆಗಬೇಕು. ಆ ಪಿಕ್ಸ್ನ ಮತ್ತೆ ಹಾಕಿರೋದು ಈಗ ಯಾಕೆ ಹಾಕಿದ್ರಿ ಅಂತ ಕೆಲವರು ಕೂಡ ಕೇಳಿದ್ದೀರಾ.
ಈಗ ಯಾಕೆ ಹಾಕಿದೆ ಅಂದರೆ ಆ 19 ಪಾಯಿಂಟಲ್ಲಿ ನಾನು ಅದೊಂದು ಪಾಯಿಂಟ್ ಬರ್ತಿದ್ದೀನಿ, ಆಕೆ ಕಳಿಸಬಾರ್ದು ಪಿಕ್ಸ್ ಕಳಿಸಿದ್ದಾರೆ ಅಂತ. ಆ ಪಿಕ್ಸ್ ಏನು ಹಾಕಿದ್ದೀನಿ ಅದು ಸ್ಯಾಂಪಲ್ ಪಿಕ್ಸ್ ಅಷ್ಟೇ. ಸೊ ಅದರಲ್ಲಿ ಏನು ತಲೆದಿಂಬಿಟ್ಕೊಂಡು ಮಲಗಿರುವಂಥ ಒಂದು ಪಿಕ್ ಇದೆ, ಸಲೂನಲ್ಲಿ ಕೆಲಸ ಮಾಡಿಸ್ಕೊಳ್ತಿರುವಾಗ ತೆಗೆದಂಥ ಪಿಕ್ ಇದೆ. ಇಂಥ ಪಿಕ್ಗಳನ್ನು ಒಬ್ಬ ಜವಾಬ್ದಾರಿಯುತ ಸ್ಥಾನ, ಅದು IAS ಅಂದರೆ ತುಂಬ ಜನಸಾಮಾನ್ಯರು ಕೂಡ ಆಗಬೇಕು ಅಂತ ಬಯಸುವಂಥ ಹುದ್ದೆ, ಅದು ಎಲ್ಲರೂ ಬರೀತಾರೆ ಆ ಎಕ್ಸಾಮ್. ಅಂಥ ಒಬ್ಬ IAS ಅಧಿಕಾರಿ ಎಲ್ಲರಿಗೂ ಪಾಠ ಹೇಳುವಂಥ ಒಂದು ಸ್ಥಾನದಲ್ಲಿರಬೇಕು, ಮಾದರಿಯಾಗಿರಬೇಕು. ಅಂಥವ್ರು ಇಂಥ ಪಿಕ್ಸ್ಗಳನ್ನು ಪುರುಷ ಅಧಿಕಾರಿಗಳಿಗೆ ಕಳಿಸ್ತಾರೆ ಅಂದರೆ ಏನರ್ಥ? ಯಾಕೆ ಕಳಿಸ್ತಾರೆ, ಯಾಕೆ ಕಳಿಸ್ಬೇಕು? ಅದು ಪ್ರೈವೇಟ್ ಮ್ಯಾಟರ್ ಆಗೋದಿಲ್ಲ. ಆ ಪಿಕ್ಸ್ ಈಗ ಯಾಕೆ ಹಾಕಿದ್ರಿ ಅಂದರೆ, ನನಗೆ ಈಗ ಯಾಕೆ ಎತ್ತಿದ್ರಿ ಅಂದರೆ ಆ ಪಿಕ್ಸ್ ನನಗೆ ಸಿಕ್ಕಿರೋದೇ ಈಗ, ಆಯಿತಾ? ನಾನು ಮುಂಚೆ ಸಿಕ್ಕಿದ್ರೆ ಮುಂಚೆನೇ ಹೇಳ್ತಿದ್ದೆ. ಕಳೆದ 1 ತಿಂಗಳಿಂದ ನನಗೆ ಆ ಪಿಕ್ಸ್ ಸಿಕ್ಕಿದೆ. ನಾನು ಅದನ್ನು ಸರ್ಕಾರ ಮಟ್ಟದಲ್ಲಿ ಕೂಡ ಎಲ್ಲೆಲ್ಲಿ ಗಮನಕ್ಕೆ ತರಬೇಕು ತಂದಿದ್ದೀನಿ. ಆ್ಯಕ್ಷನ್ ಏನಾಗ್ತದೆ ನಾನು ಕೂಡ ಕಾದು ನೋಡ್ತಿದ್ದೀನಿ. ಬಟ್ ಏನು ಹೇಳಕ್ಕೆ ಬಯಸ್ತೀನಿ, ಈ ಪಿಕ್ಸ್ ಯಾವುದು ಕೂಡ ಪ್ರೈವೇಟ್ ಮ್ಯಾಟ್ರ್ ಸಂಬಂಧಪಡೋದಿಲ್ಲ. ಇದು ನೈಜತೆ ಇದೆ. ಯಾವ ತನಿಖಾ ಸಂಸ್ಥೆ ಬಂದರೂ ಕೂಡ ನಾನು ಆ ಪಿಕ್ಸ್ ಪ್ರೊಡ್ಯೂಸ್ ಮಾಡ್ತೀನಿ. ಇದರಲ್ಲಿ ಯಾವುದೇ ಪ್ರೈವೇಟ್ ಮ್ಯಾಟ್ರ್ ಅಂತ ಬರೋಲ್ಲ. ಯಾಕಂದರೆ ಸರ್ವಿಸ್ ಕಂಡಕ್ಟ್ ರೂಲ್ಸ್ ಅಂತ ಇರ್ತದೆ ಆಲ್ ಇಂಡಿಯಾ ಸರ್ವಿಸ್ ಅಧಿಕಾರಿಗಳಿಗೆ, IAS, IPS, IFS ಅಧಿಕಾರಿಗಳಿಗೆ ಎಲ್ಲರಿಗೂ. ಆ ಪ್ರಕಾರ ಇಂಟೆಗ್ರಿಟಿ ಎಲ್ಲ ನಮ್ಮ ಏರಿಯಾಸ್ ಆಫ್ ಲೈಫಲ್ಲೂ ಇಂಟೆಗ್ರಿಟಿ ಮೆರಿಬೇಕು ಅಂತ ಇದೆ. ಇದರಲ್ಲಿ ಇಂಟೆಗ್ರಿಟಿ ಹೇಗೆ? ಇಟ್ ಈಸ್ ಅನ್ಬಿಕಮಿಂಗ್ ಆಫ್ IAS ಆಫೀಸರ್. ಸೊ ಇದರ ಬಗ್ಗೆ ತನಿಖೆ ಆಗಬೇಕು. ಸೊ ಒಂದು ಸಂಧಾನ ವಿಷಯಕ್ಕೆ ಬಂದಾಗ ನನಗೆ ಮೈ ಉರಿದೋಯ್ತು. ಯಾಕಂದರೆ ಎಲ್ಲೂ ಕೇಳಿಲ್ಲ ಈ ರೀತಿಯ ಒಂದು ಸಂಧಾನ. ಹಾಗಾಗಿ ಈ ವಿಷಯಗಳನ್ನು ನಾನು ಬರೆದೆ. ಮತ್ತು ಅದರಲ್ಲಿ ಅನೇಕ ಪಾಯಿಂಟ್ಸ್ಗಳು ತುಂಬ ಸೀರಿಯಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಸ್ವಿಮ್ಮಿಂಗ್ ಪೂಲ್ ಆಕೆ ಏನು ಮಾಡಿದ್ರು, ಮೈಸೂರಿನಲ್ಲಿ ಜನ ಸಾಯ್ತಿದ್ರು ಕೋವಿಡ್ ಟೈಮ್ನಲ್ಲಿ. ಅಂಥ ಟೈಮ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ತನ್ನ ಮೋಜಿಗೆ ಅಲ್ಲಿ ಕಟ್ಕೊಳ್ಳೋದು ಅಂದರೆ ಏನು ಅರ್ಥ? ಸಾರ್ವಜನಿಕ ಹಣ, ತೆರಿಗೆ ಹಣ, ಅದನ್ನು ಸ್ಪೆಂಡ್ ಮಾಡಿ ಖರ್ಚು ಮಾಡಿ ಸ್ವಿಮ್ಮಿಂಗ್ ಪೂಲ್ ಆಕೆ ತನ್ನ ಕ್ಯಾಂಪಸ್ಸಲ್ಲಿ ಮಾಡಿಸ್ಕೋತಾರೆ ಅಂದರೆ ಏನರ್ಥ? ಆಕೆಗೆ ಮಾನವೀಯತೆ ಇದೆಯೇ? ಸೊ ಅದು ಹೆರಿಟೇಜ್ ಬಿಲ್ಡಿಂಗ್ ಕೂಡ ಅದ್ರ ಬಗ್ಗೆ ತನಿಖೆ ನಡೆದಿದೆ. ಈಗ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಡಾಕ್ಟರ್ ರವಿಶಂಕರ್ IAS ಅವ್ರಿಗೆ ಕೊಡಲಾಗಿತ್ತು, ಸರ್ಕಾರನೇ ಕೊಟ್ಟಿತ್ತು. ಆ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಡಾಕ್ಟರ್ ರವಿಶಂಕರ್ ಪ್ರೂವ್ ಮಾಡಿದ್ದಾರೆ. ಈಗ ಅದರ ಮೇಲೆ ನೆಕ್ಸ್ಟ್ ಲಾಜಿಕಲ್ ಸ್ಟೆಪ್ ಅಂದರೆ ಡಿಸಿಪ್ಲಿನರಿ ಎನ್ಕ್ವೈರಿ ಅಂತ ನಡೆಯುತ್ತದೆ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ. ಅದು ನಡಿಬೇಕು. ಈಗ ಅದು ಪ್ರಿಲಿಮಿನರಿ ಎನ್ಕ್ವೈರಿ ಆಗಿನೇ ಸುಮಾರು ತಿಂಗಳಾಯಿತು. ಬಟ್ ಆದರೂ ಕೂಡ ಇನ್ನೂ ಆಗಿಲ್ಲ. ಸೊ ಯಾಕಾಗಿಲ್ಲ ನನಗೂ ಸೋಜಿಗದ ಪ್ರಶ್ನೆ. ಅದನ್ನು ಮಾಧ್ಯಮಗಳು ಕೂಡ ಎತ್ತಬೇಕು. ಯಾರು ಇವರಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ನನಗೂ ಗೊತ್ತಿಲ್ಲ. ಮತ್ತು ಇಷ್ಟು ಬಾರಿ ಇಷ್ಟೆಲ್ಲ ಆದ್ರೂ ಪ್ರತಿ ಸಲ ಅವ್ರಿಗೆ ಯಾವುದೇ ಶಿಕ್ಷೆ ಆಗೋದಿಲ್ಲ ಅಂದರೆ ಏನರ್ಥ? ಸೊ ಅದನ್ನು ತಾವುಗಳು ಪ್ರಶ್ನೆ ಮಾಡಬೇಕು. ಅವರು ಏನೋ ಬಹಳ ತಮ್ಮ ಒಂದು ಗುಳ್ಳೆ ಬೆಳೆಸ್ಕೊಂಡಿದ್ರು, ಅದನ್ನು ನಾನು ಇವತ್ತು ಹೊಡೆದಿದ್ದೀನಿ. ನಿಸ್ಪೃಹ ಇದು ಅದೆಲ್ಲ. ಸೊ ಪ್ರತಿ ಸಲನೂ ಅವರು ನನ್ನ ಮೇಲೆ ಇವ್ರು ಅಟ್ಯಾಕ್ ಮಾಡ್ತಾರೆ ಅಂತ ಸಿಂಪತಿ ತಗೊಳ್ತಾರೆ. ಅದು ಹೋಗಿನೇ ಅದು ಎಲ್ಲರ ಹತ್ರ ಭೇಟಿ ಮಾಡಿ ಹತ್ರ ಸಿಂಪತಿ ತಗೊಂಡೆ ಅವರ ಮೇಲೆ ಯಾವುದೂ ಕ್ರಮ ಆಗದೆ ಇರೋ ಹಾಗೆ ನೋಡ್ಕೊಳ್ತಾರೆ. ಬಟ್ ಆ ಮಿಸ್ಪ್ಲೇಸ್ಡ್ ಸಿಂಪತಿ ಬೇಡ ಅಂತ ನಾನು ಈ ಬಾರಿ ಯಾರು ಅಥಾರಿಟೀಸ್ ಇದ್ದಾರೆ ಅವರಲ್ಲಿ ಮನವಿ ಮಾಡ್ತೇನೆ. ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಿದ್ದೀರಾ ಮೇಡಮ್, ಲೋಕಾಯುಕ್ತಗೆ ದೂರ ಆಗಿದೆ, ಆದರೂ ಸರ್ಕಾರಕ್ಕೆ ಪರ್ಮಿಷನ್ ಕೊಡಬೇಕಂತ ಸರ್ಕಾರದವರು ಪರ್ಮಿಷನ್ ಕೊಡ್ತಿಲ್ಲ ಅಂತ. ಇದು ಯಾವ ಪ್ರಕರಣ? ಅದು ಬ್ಯಾಗ್ ಪ್ರಕರಣ. ಅದು ಬ್ಯಾಗ್ ವಿಷಯ ಅಂದರೆ ಹ್ಯಾಂಡ್ಲೂಮ್ ಇದರಲ್ಲಿ ಅದು DC ಮೈಸೂರು ಆಗಿದ್ದಾಗ ಅದೆಷ್ಟೋ ಅಗ್ಗದ ಬೆಲೆಯ ಬ್ಯಾಗ್ಗೆ ತುಂಬ 10 ಪಟ್ಟು 20 ಪಟ್ಟೇನೋ 10 ಪಟ್ಟು ಇರ್ಬೋದು ಬೆಲೆ ಹಾಕಿ ಖರೀದಿ ಮಾಡಿದ್ರು ಅನ್ನೋ ಬಗ್ಗೆ ಅದ್ರ ಬಗ್ಗೆ ನಿರಾಕರಣೆ ಮಾಡಲಾಗಿದೆ ತನಿಖೆ. ಅದನ್ನೊಂದು ಬರ್ದಿದ್ದೀನಿ. ಇನ್ನು ಚಾಮರಾಜನಗರದೊಂದು ಬರ್ದಿದ್ದೀರಾ ಮೇಡಮ್? ನಾನು ಹೇಳಿದ್ನಲ್ಲ ಎಲ್ಲ ವಿಷಯಗಳು ನಾನು ಬರ್ದಿದ್ದೀನಿ. ಮತ್ತಿನ್ನು ಹೆಚ್ಚು ಏನು ಹೇಳೋದಿಲ್ಲ. ನಾನು 19 ಪಾಯಿಂಟ್ಸು ಬರ್ದಿದ್ದೀನಿ. ಮತ್ತು ಇದನ್ನು ಈಗ ಯಾಕೆ ಹೇಳ್ತಿದ್ರಿ ಪ್ರಶ್ನೆ ಅನ್ನೋದಕ್ಕೂ ಉತ್ತರ ಹೇಳಿದ್ದೀನಿ. ಮತ್ತು ನನಗೆ ಎಷ್ಟೋ ವಿಷಯಗಳು ಈಗ ಗೊತ್ತಾಗಿರ್ಬೋದು, ಪಿಕ್ಸು ಹೀಗೆ ಸಿಕ್ಕಿರ್ಬೋದು ಅಲ್ವಾ? ಹಾಗಾಗಿ ನಾನು ಸಿಕ್ಕ ತಕ್ಷಣ ಮಾಡಿದ್ದೀನಿ, ಹೇಳಿದ್ದೀನಿ. ಇದನ್ನ ಆಗಲೇ ಸರ್ಕಾರದ ಗಮನಕ್ಕೂ ತಂದಿದ್ದೀನಿ. ಅದನ್ನೇ ಹೇಳಿದ್ನಲ್ಲ ಪ್ರಶ್ನೆ, ಈಗ ತಂದಿರೋದೇ ನೀವು ಟೈಮಿಂಗ್ ಈಗ ಯಾಕೆ ಅಂತ. ಅದೇ ಹೇಳಿದ್ನಲ್ಲ, ಈಗ ಯಾಕೆ ಅಂದ್ರೆ ನನಗೆ ಸಿಕ್ಕಿರೋದೇ ಇವಾಗ. ಅದನ್ನ ನೀವು ತನಿಖೆ ಮಾಡಿ. ಹೌದು, ಅವ್ರು ಅದ್ ಯಾರು ಅಂತ ನೋಡಿ. ಯಾಕಂದ್ರೆ ಅವರು ನೊಂದವರು, ಅವರು ಹೇಳ್ಕೊಂಡಿಲ್ಲ ಆಯ್ತಾ. ಅಟ್ಲೀಸ್ಟ್ DK ರವಿ ಕೇಸಲ್ಲಿ ಕುಸುಮಾ ಅವರು ಏನೋ ಬರ್ದಿದ್ರು ಇವರಿಗೆ, ಅದೆಲ್ಲ ಬಂತು, ಮೀಡಿಯಾಗಳಲ್ಲೂ ಬಂತು. ಬಟ್ ಈ ಕೇಸಲ್ಲಿ ಯಾವುದು ಬಂದಿಲ್ಲ. ನೀವು ಅವ್ರನ್ನೇ ಕಂಡು ಹಿಡೀರಿ ಅವ್ರು ಯಾರು ಅಂತ. ನನಗೆ ಸುಮ್ಮನೆ ಹರೀಶ್ IPS ಯಾರು ಮೇಡಮ್?
ಅವರು IPS ಇವರ ಬ್ಯಾಚ್ಮೇಟೆ ತಮಿಳುನಾಡಲ್ಲಿದ್ರು. ಅದನ್ನು ಕೂಡ ತನಿಖೆ ಆಗಬೇಕಾಯ್ತು. ಆತ್ಮಹತ್ಯೆ ಮಾಡ್ಕೊಳ್ಳುವಾಗ ಅನೇಕ ಕಾರಣಗಳಿರ್ತವೆ. ಆದರೆ ಅದನ್ನು ನಾನು ಬರೆದಿದ್ದೀನಿ. ಅದನ್ನು ಆವಾಗೂ ನಾನು ನಂಬಿಲ್ಲ, ಈಗ ಅಷ್ಟೊಂದು ನಂಬಿಲ್ಲ. ಆದರೆ ಅದು ಈ ರೀತಿ ಓಡಾಡ್ತಾ ಇದೆ, ಆ ವಿಷಯ ಕೂಡ, ಅದು ಕೂಡ ತನಿಖೆ ಆಗಲಿ ಸಾಕು. ಥ್ಯಾಂಕ್ ಯು. ಇದು ಕಂಟಿನ್ಯೂ ಆದ್ರೆ ಮೇಡಮ್, ಈಗ ಅವರು ಈಗ ಇದನ್ನ ನನ್ನ ಮೇಲೆ ಪರ್ಸನಲಿ ಇಂಟ್ರೆಸ್ಟ್ ತಗೊಂಡು ಒಂದ್ ನಿಮಿಷ, ಇದು ಇದರಲ್ಲಿ ಪರ್ಸನಲ್ ಏನೂ ಇಲ್ಲ. ನಾನು ಆಗ್ಲೇ ಹೇಳಿದ್ದೀನಿ, ಆ ಥರ ಪಿಕ್ಸ್ ಕಳಿಸೋದು ನಾರ್ಮಲ್ ಅಂತ ಬಹಳಷ್ಟು ಜನಕ್ಕೆ ಅನ್ಸ್ಬಹುದು, ಅದ್ರಲ್ಲಿ ಏನೂ ಇಲ್ಲ ಅನ್ಸ್ಬಹುದು. ಆದರೆ ಅವರು ಆ ಥರ 1 to 1 ಪುರುಷ ಅಧಿಕಾರಿಗಳಿಗೆ ಕಳಿಸುವಾಗ ಅದು ನನಗೆ ಸಿಕ್ಕಿದೆ. ಸೊ ಯಾಕೆ ಕಳಿಸಿದ್ದಾರೆ, ಏನು ಅರ್ಥ ಅದರದು, ಏನಾದ್ರ ಬಿಹೈಂಡ್ ಮೋಟಿವ್, ಅದನ್ನ ಇಟ್ಕೊಂಡು ಅವ್ರು ಏನೇನು ಮಾಡಿದ್ರು, ಅದಕ್ಕೋಸ್ಕರ ಸಂಧಾನಕ್ಕೆ ಹೋದ್ರ ಸಾರಾ ಮಹೇಶ್ ಅವ್ರ ಹತ್ರ. ಮಣಿವಣ್ಣನ್ ಅವರು ಕರ್ಕೊಂಡು ಹೋಗಿದ್ದಾರೆ, ಅದು ಕೂಡ ಎಲ್ಲರಿಗೂ ಗೊತ್ತಿದೆ. ಅದನ್ನ ಸಾರಾ ಮಹೇಶ್ ಆನರಬಲ್ MLA ಫ್ಲೋರ್ ಆಫ್ ದ ಹೌಸ್ ಅಲ್ಲೇ ಹೇಳಿದ್ದಾರೆ. ಸೊ ಯಾಕೆ ಹೋದ್ರು ಹಾಗಾದ್ರೆ, ತನಿಖೆ ಮಾಡಿ. ರೂಪಾರ್ ಅವರಿಗಾಗ್ಲಿ ಅಥವಾ ಅವ್ರ ಕುಟುಂಬಕ್ಕೆ IAS ಅಧಿಕಾರಿಯಿಂದ ಯಾವ ರೀತಿಯ ಅನ್ಯಾಯ ಮೋಸ ಆಗಿದೆ ಇವತ್ತು ನಾನು ಹೇಳಿದ್ದಲ್ಲ ಯಾವುದೇ ಪರ್ಸನಲ್ ವಿಷಯ. ಒಂದ್ ನಿಮಿಷ, ನೀವು ಕೇಳ್ಬೋದು ಯಾಕೆ ಈಗ ಇವ್ರ ಮೇಲೆ ಪದೇ ಪದೇ ಮಾಡ್ತೀರಿ ಅಂತ. ನಾನು ಹಿಂದೆ ಕೂಡ ಸಾರಾ ಮಹೇಶ್ ಅವರು ಆನರಬಲ್ MLA ನನಗೂ ಫೋನ್ ಮಾಡಿ ಕೆಲವು ವಿಷಯಗಳು ತಿಳಿಸಿದ್ರು. ಆನಂತರ ಆ ಸಂದರ್ಭದಲ್ಲೂ ನಾನು ಬರೆದಿದ್ದೆ, ಮೀಡಿಯಾ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್, ಪೇಯ್ಡ್ ಹ್ಯಾಂಡಲ್ಸ್ ಇದೆ ಅವ್ರ ಹತ್ರ ಅಂತಲೂ ನನಗೆ ಯಾರೊಬ್ರು ಹೇಳಿದ್ರು. ಅದನ್ನು ನಾನು ಬರೆದಿದ್ದೆ. ಆ ಸಂದರ್ಭದಲ್ಲೂ ನೀವು ಅದನ್ನು ಓಪನ್ ಮಾಡಿ ನೋಡಿ, ಆ ಪೋಸ್ಟ್, ಅದರಲ್ಲಿ ನಾನು ಬರೆದಿದ್ದೀನಿ. ನಾನೇ ಅಂದರೆ ನನಗೆ ಗೊತ್ತಲ್ಲ ವಿಷಯ, ನಮ್ಮ ಮನೆಯವರು ಎಷ್ಟು ಸಹಾಯ ಮಾಡಿದ್ದಾರೆ, ಅದಕ್ಕೆ ನನ್ನ ಸಪೋರ್ಟ್ ಕೂಡ ಇತ್ತು, ನಾವು ಮಾಡಿದ್ದೀವಿ. ಬಟ್ ಅವರು ಬರಬರ್ತಾ ಅವರ ಈ ಬಿಹೇವಿಯರ್ಗಳನ್ನ ನೋಡಿದರೆ, ನಾನು ಹೇಳಿದ್ದೀನಲ್ಲ 19 ಪಾಯಿಂಟ್ಸ್. ಕೆಲವ್ರಿಗೆ ವಾಯ್ಸ್ ಇರುತ್ತೆ, ನನ್ನಂಥವ್ರು ಬಂದು ಮಾತಾಡ್ತಾರೆ, ಕೆಲವರು ಮಾತಾಡಲ್ಲ, ಹೆದರ್ಕೊಳ್ತಾರೆ. ಈಗ ಈ ಥರ ಮಾಡಿದಾಗ ಅವ್ರು ಹೇಳಬೇಕು. ಈಗ ಮಾತಾಡಿದ್ರೆ ನನ್ನ ನನ್ನ ಮಾನ ಏನು ಹೋಗೋದಿಲ್ಲ. ಯಾರು ತಪ್ಪು ಮಾಡಿರ್ತಾರೆ ಅದನ್ನು ಅವರು ಉತ್ತರಿಸ್ಬೇಕೇ ಹೊರತು ಮಾತಾಡೋರ್ದು ತಪ್ಪು ಆಗೋದಿಲ್ಲ. ಸೊ ಯಾಕೆ ಇವಾಗ ಮಾತಾಡ್ತೀರಿ ಅಂದರೆ, ನನಗೆ ಗೊತ್ತಾಗಿರೋದೇ ಈ ವಿಷಯಗಳು ಇವಾಗ. ಪ್ಲಸ್ ಈಗ ಈ ವಿಷಯ ಗೊತ್ತಾಗ ಸಂಧಾನದ ವಿಷಯ ಈಗ ಬಂತು, ಹಾಗಾಗಿ ಇದನ್ನು ಮಾತಾಡಿದ್ದೀನಿ. ಆ ಪಿಕ್ಸ್ಗಳು ಈಗ ಕಂಡು ಬಂದವು. ಈಗ ಅಂದರೆ ಇವತ್ತಲ್ಲ, 1 ತಿಂಗಳ ಹಿಂದೆ ಎಲ್ಲೆಲ್ಲಿ ಗಮನಕ್ಕೆ ತರಬೇಕು ತಂದಿದ್ದೀನಿ. ಇವತ್ತು ಸಂಧಾನದ ವಿಷಯ ಬಂದಾಗ ನಾನು ಅದನ್ನು ಹಾಕಿದೆ. ಯಾಕಂದ್ರೆ ನೀವು ಕೆಲವರು ಇರ್ತೀರಾ, ಪಿಕ್ಸ್ ಅಂದ್ರೆ ಏನು ಅಂತ. ಸ್ಯಾಂಪಲ್ ಪಿಕ್ಸ್ ಅಂತ ಹೇಳಿದಿರಾ, ಅದಿರ್ಲಿ, ಅದು ಆ ವಿವರಣೆಗಳೆಲ್ಲ ಏನು ಬೇಡ. ನಾನು ಇನ್ಯಾವುದೂ ರಿಲೀಸ್ ಮಾಡೋದಿಲ್ಲ. ಅವ್ರಿಗೆ ಗೊತ್ತಿದೆ, ವಿಷಯ ಗೊತ್ತಿದೆ. ಸರ್ಕಾರ ಅಂತ ಹೇಳಿದಾಗ ಯಾರ್ಯಾರು ಸರ್ಕಾರ ಅಂತ ನಿಮ್ಗೂ ಗೊತ್ತಿದೆ, ನಾನು ಅವ್ರಿಗೆಲ್ಲ ಹೇಳಿದ್ದೀನಿ. ಸಿಂಧೂರಿ 4 ವರ್ಷದಿಂದ ನನ್ನ ನಂಬರ್ ಬ್ಲಾಕ್ ಮಾಡಿದ್ದಾರೆ, ನನಗೆ ರೋಹಿಣಿ ಸಿಂಧೂರಿ ಗಂಡನಿಂದ ಮಿಸ್ ಕಾಲ್ ಬಂದಿದೆ. ಈ ವಿಚಾರ ಇದೆಯಲ್ಲ, ಇದು ನ್ಯೂಸ್ 18ಗೆ ಸಪ್ರೇಟ್ ಆಗಿ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ದಂಥದ್ದು ಡಿ ರೂಪಾ ಅವ್ರನ್ನ ನ್ಯೂಸ್ 18ಇಂದ ಮಾತನಾಡಿಸ್ಬೇಕಾದ್ರೆ ಈ ಮಾಹಿತಿಯನ್ನು ಹೇಳಿದ್ರು. 4 ವರ್ಷದಿಂದ ನನ್ನ ನಂಬರನ್ನು ಬ್ಲಾಕ್ ಮಾಡಿದ್ದಾರೆ, ಯಾಕೆ ಗೊತ್ತಿಲ್ಲ. ಅವ್ರ ಗಂಡ ನನಗೆ ಮಿಸ್ ಕಾಲ್ ಕೊಟ್ಟಿದ್ದಾರೆ, ಅಂದರೆ ಫೋನ್ ಮಾಡಿದ್ರು ನಾನು ರಿಸೀವ್ ಮಾಡಿಲ್ಲ. ರೋಹಿಣಿ ಸಿಂಧೂರಿ ಗಂಡ ಯಾಕೆ ಕಾಲ್ ಮಾಡಿದ್ರೋ ಗೊತ್ತಿಲ್ಲ. ಆಕೆ ಮೇಲೆ ನನಗೆ ವೈಯಕ್ತಿಕ ದ್ವೇಷ ಏನೂ ಇಲ್ಲ, ಎಲ್ಲವನ್ನೂ ಕೂಡ ಸರ್ಕಾರ ತನಿಖೆ ಮಾಡಿಸ್ಬೇಕು ಅಂತ ಹೇಳಿದ್ರು ರೂಪಾ. ರೋಹಿಣಿ ಸಿಂಧೂರಿ ಅವರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದೀರಾ. ಈ ಹಿಂದೆನೂ ಕೂಡ ಆರೋಪವನ್ನ ಮಾಡಿದ್ರಿ, ಈ ಚಾಮರಾಜನಗರದ ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ. ಏನೆಲ್ಲ ಆರೋಪಗಳು ಪ್ರಮುಖವಾಗಿ, ಯಾಕೆ ನಾನು ಯಾಕೆ ಮತ್ತೆ ರಿಪೀಟ್ ಮಾಡ್ಲಿ? ನಾನು ಹಾಕಿದೀನಿ, ನನಗೆ ಪದೇ ಇದ್ರ ಬಗ್ಗೆ ಮಾತಾಡೋಕ್ ಇಷ್ಟ ಇಲ್ಲ. ನೀವು ಕೂಡ ಫೋನ್ ಮಾಡ್ತಾ ಇದೀರಿ, ನಾನು ಸೌಜನ್ಯವಾಗಿ ಅವಾಯ್ಡ್ ಮಾಡ್ತಾ ಇಲ್ಲ ಅಷ್ಟೇ ಹೊರತು ನನಗೆ ಈ ವಿಷಯದ ಬಗ್ಗೆ ಪದೇ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ನಾನು ಅದನ್ನು ತುಂಬಾ ಸ್ವಯಂ ವೇದ್ಯವಾಗಿ ಬರ್ದಿದ್ದೀನಿ. 19-20 ಪಾಯಿಂಟ್ ಹಾಕಿದೀನಿ, ಫೋಟೋಸ್ ಗಳನ್ನು ಹಾಕಿದೀನಿ. ಅದಲ್ದೇನೆ ಬೇರೆ ಫೋಟೋಸು ಇದೆ, ಆದ್ರೆ ನಾನು ಡೀಸೆಂಟ್ ಅನ್ಸುವಂತ ಪಿಕ್ಚರ್ಸ್ ಹಾಕಿದೀನಿ. ಅಂತ ಪಿಕ್ಚರ್ಸ್ ಗಳನ್ನು ಯಾಕೆ ಒಬ್ಬ ಮಹಿಳಾ ಅಧಿಕಾರಿ ಇನ್ನೊಬ್ಬರಿಗೆ ಕಳಿಸ್ಬೇಕು, ಪುರುಷ ಅಧಿಕಾರಿಗಳಿಗೆ ಒಬ್ಬರಿಗೆ, ಇಬ್ಬರಿಗೆ, ಮೂವರಿಗೆ ಈ ಕಳಿಸುವ ಉದ್ದೇಶ ಏನು? ಅದು ಒಂದು ಪ್ರಶ್ನೆ. ಎರಡನೇದು ಸಂಧಾನ. ಇದು ಯಾಕೆ ಇವತ್ತು ಹಾಕಿದೆ ಅಂದ್ರೆ, ಸಂಧಾನ ಅಂತ ಎಲ್ಲಿ ನಿಮ್ಮ ಮೀಡಿಯಾಗಳಲ್ಲಿ ಬಂತು, ಅವಾಗ ನನ್ಗೆ ಅನ್ಸ್ತು ಯಾಕೆ ಸಂಧಾನ. ಈಗ ನಾನು ಕೂಡ ಜೈಲಿನಲ್ಲಿ ತುಂಬಾ ಪವರ್ಫುಲ್ ವ್ಯಕ್ತಿಗಳಿಗೆ ಹೇಗೆ ಇದು ಸಿಗ್ತಾ ಇದೆ ಸೌಲಭ್ಯಗಳು, ಅದನ್ನೆಲ್ಲ ಎಕ್ಸ್ಪೋಸೆ ಮಾಡಿದ್ದೆ ಪರಪ್ಪನಗರ ಜೈಲಿನಲ್ಲಿ. ಅದಾದ ನಂತರನೂ ನಾನು ಅನೇಕ ವಿಷಯಗಳ ಬಗ್ಗೆ ಮಾತಾಡಿದ್ದೀನಿ, ಎಕ್ಸ್ಪೋಸೆ ಮಾಡಿದ್ದೀನಿ. ಆದ್ರೆ ಎಲ್ಲೂ ಕೂಡ ಸಂಧಾನಕ್ಕೆ ಹೋಗಿಲ್ಲ ಯಾರ ಜೊತೆನು. ಸೊ ಈಗ ಸಂಧಾನಕ್ಕೆ ಹೋಗ್ತಾರೆ ಅಂದ್ರೆ ಏನ್ ಅರ್ಥ? ಎಲ್ಲಿದೆ? ಯಾವ ಸರ್ಕಾರಿ ಪುಸ್ತಕದಲ್ಲಿ, ನಿಯಮದಲ್ಲಿ ಒಂದು ಸಲ ಆರೋಪ ಅಥವಾ ಒಂದು ಆರೋಪ ಪಟ್ಟಿ ಕಳ್ಸಿದ ಮೇಲೆ ಸಂಧಾನ ಮಾಡ್ಕೋಬಹುದು ಅಂತ ಎಲ್ಲಿದೆ? ಸೊ ಈ ಸಂಧಾನಕ್ಕೆ ಹೋಗ್ತಾರೆ ಅಂದ್ರೆ ಇವ್ರದ್ದು ಅರ್ಥ ಏನು? ಅಂದ್ರೆ ಇವ್ರು ಏನು ಮುಚ್ಚಿಟ್ಕೊಳಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ? ಇವ್ರ ಬಗ್ಗೆ
ಕೇಳಬಾರದಂತ ವಿಷಯಗಳಿದ್ಯಾ, ಇವ್ರು ಮಾಡಬಾರದ ಕೆಲಸ ಮಾಡಿದಾರಾ, ಭ್ರಷ್ಟಾಚಾರವಿದ್ಯಾ, ಅನೈತಿಕ ಚಟುವಟಿಕೆ ಏನಾದ್ರು ನಡೆಸಿದಾರಾ, ಗೊತ್ತಿಲ್ಲ. ಸೊ ಯಾಕೆ ಸಂಧಾನಕ್ಕೆ ಹೋಗ್ತಾರೆ? ಇಲ್ಲಾದ್ರೆ ಫೇಸ್ ಯಾಕೆ ಮಾಡ್ತಾ ಇಲ್ಲ? ತಾವು ಅದೇ ತಾನೇ ಕಟ್ಕೊಂಡಿರುವಂತ ಒಂದು ಇಮೇಜ್, ತಾನು ಬಹಳ ದೊಡ್ಡ ಶೇರ್ಣಿ, ಲೈನೆಸ್, ಹಾಗೆ ಹೀಗೆ ಅಂತ ಅಭಿಮಾನಿಗಳು ಕಟ್ಟಿರ್ಬೋದು. ಬಟ್ ಹಾಗಾದ್ರೆ ಆ ಪ್ರಕಾರ ನಡ್ಕೋಬೇಕಲ್ಲ, ಯಾಕೆ ಸಂಧಾನಕ್ಕೆ ಹೋಗ್ಬೇಕು? ಸೊ ಹಾಗಾಗಿ ನಾನು ಕಳೆದ ಒಂದು ತಿಂಗಳಲ್ಲಿ ಈ ವಿಷಯಗಳನ್ನೆಲ್ಲ ಕೆಲವು ನನಗೇನು ಹೊಸದಾಗಿ ವಿಚಾರಗಳು ಗೊತ್ತಾಯ್ತು ಅದನ್ನೆಲ್ಲ ಸರ್ಕಾರ ಗಮನಕ್ಕೆ ತಂದಿದ್ದೀನಿ. ಈಗ ಸಂಧಾನದ ವಿಷಯವಾಗಷ್ಟೇ ನಾನು ಅದನ್ನ ಹಾಕಿದೀನಿ. ಅವರ ಇಂದಿನಿಂದ ಅವರ ಬಿಹೇವಿಯರ್ ಹೇಗೆ ಇದೆ ಅಂತ ಎಷ್ಟು ಬಿಟ್ಟೆ ಸಾಕು, ನಾನು ಹೆಚ್ಚು ಮಾತಾಡಲ್ಲ. ಅಲ್ಲ, ಇಲ್ಲಿ ಸರ್ಕಾರ ಇವರನ್ನ ಸೇಫ್ ಮಾಡುವಂತ ಕೆಲಸ ಏನಾದ್ರು ಮಾಡ್ತಾ ಇದೆಯಾ? ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆಯಾ ಸರ್ಕಾರದಿಂದನೂ ಇವರನ್ನ? ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಬಟ್ ನಾನು ಅದ್ರ ಹೇಗೆ ಹೇಳಕ್ಕಾಗ್ತದೆ, ಅದು ನನ್ಗೇನ್ ಗೊತ್ತಿಲ್ಲ. ಆದ್ರೆ 19 ಪಾಯಿಂಟ್ಗಳಲ್ಲಿ ಅನೇಕ ಬಾರಿ ಆಕೆ 19 ಪಾಯಿಂಟ್ಗಳಲ್ಲೂ ಕೆಲವು ವಿಷಯಗಳಲ್ಲಿ ಆಕೆ ಮೇಲೆ ಕ್ರಮ ಆಗಬೇಕಿತ್ತು, ಯಾವತ್ತೂ ಆಗಿಲ್ಲ. ಇದು ಈಗ ಕೂಡ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಡಾಕ್ಟರ್ ರವಿಶಂಕರ್ IAS ಅವರು ಪ್ರೂವ್ ಮಾಡಿದ್ದಾರೆ ಆಕೆ ಮೇಲೆ. ಸೊ ನೆಕ್ಸ್ಟ್ ಲಾಜಿಕಲ್ ಸ್ಟೆಪ್ ಏನು? ಪ್ರಿಲಿಮಿನರಿ ಎನ್ಕ್ವೈರಿ ನಂತರ ಡಿ ಆಗ್ಬೇಕು. ಡಿ ಅಂದ್ರೆ ಡಿಸಿಪ್ಲಿನರಿ ಎನ್ಕ್ವೈರಿ. ಅದು ಆಗಿದ್ಯಾ? ಆಗಿಲ್ಲ. ಆ ಪ್ರಿಲಿಮಿನರಿ ಎನ್ಕ್ವೈರಿಲಿ ಪ್ರೂವ್ ಆಗಿ ತಿಂಗಳುಗಳೇ ಕಳೆದಿವೆ, ಆದ್ರೆ ಆಕೆ ಮೇಲೆ ಡಿ ಆಗಿಲ್ಲ. ಯಾಕಾಗಿಲ್ಲ? ಸೊ ಈ ರೀತಿ ಕೆಲವು ಪ್ರಶ್ನೆಗಳು ನನ್ನನ್ನು ಕಾಡ್ತಾ ಇವೆ. ನಾನು ಸರ್ಕಾರದಲ್ಲಿ ವಿನಮ್ರ ಪೂರ್ವಕ ವಿನಂತಿ ಕೂಡ ಮಾಡಿದೀನಿ, ಮತ್ತೊಮ್ಮೆ ಮಾಡ್ತೀನಿ. ಯಾವುದೇ ಒಂದು ಮಿಸ್ಪ್ಲೇಸ್ಡ್ ಸಿಂಪತಿ ಇಲ್ಲದೆ ಇದನ್ನ ಈ ವಿಷಯವನ್ನ ಹೊರತೆಗಿಬೇಕು ಮತ್ತು ಅದೇನು ಪ್ರಿಲಿಮಿನರಿ ಎನ್ಕ್ವೈರಿ ಪ್ರೂವ್ ಆಗಿದೆ ಅವ್ರ ಮೇಲೆ, ಅದ್ರ ಮೇಲೆ ಕ್ರಮ ಆಗ್ಬೇಕು. ಆಗುತ್ತೆ ಅನ್ನುವಂತ ನಿರೀಕ್ಷೆ ಇದೆಯಾ ಮೇಡಮ್ ನಿಮ್ಗೆ? ನಿರೀಕ್ಷೆ ಅವೆಲ್ಲ ಮಾತಾಡೋ ಇದು ಅಲ್ಲರಿ. ನಾನು ವಸ್ತುನಿಷ್ಠ ಏನ್ ಫ್ಯಾಕ್ಟ್ಸ್ ಇದೆ ಅದ್ ಬರ್ದಿದೀನಿ ಅಷ್ಟೇ, ನಾನು ಮಾತಾಡ್ಬಲ್ಲೆ. ಸರಿ, ಥ್ಯಾಂಕ್ ಯು. ಯಾಕೆಂದ್ರೆ ಇದುವರೆಗೂ ಇದ್ರ ಬಗ್ಗೆ ಪ್ರತಿಕ್ರಿಯೆ ಬಂದಿಲ್ಲ. ಈಗ ಸಾಕಷ್ಟು ಪ್ರಮುಖ ಆರೋಪಗಳನ್ನ ಮಾಡಿದೀರಾ, ಉಲ್ಲೇಖ ಮಾಡಿದೀರಾ, ಕೆಲವೊಂದು ಫೋಟೋಗಳನ್ನು ಕೂಡ ಬಿಟ್ಟಿದ್ದೀರಾ, ನೀವು ಹಾಕಿದೀರಾ. ಒಂದ್ ನಿಮಿಷ, ಯಾರಿಂದ ಪ್ರತಿಕ್ರಿಯೆ ಬಂದಿಲ್ಲ? ಅಂದ್ರೆ ರೋಹಿಣಿ ಸಿಂಧೂರಿ ಅವರಿಂದ. ನನಗ್ ಗೊತ್ತಿಲ್ಲ, ನಾನೇನು ಅವರಿಂದ ಪ್ರತಿಕ್ರಿಯೆ ಅಲ್ಲ, ನೀವು ನಿರೀಕ್ಷೆ ಮಾಡಿಲ್ಲ. ಬಟ್ ಇಂಥ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಯಾರ ಮೇಲೆ ಆರೋಪ ಬರುತ್ತೆ ಅವರು ಉತ್ತರ ಕೊಡ್ಬೇಕಾಗಿತ್ತಲ್ಲ, ಅದಕ್ಕೆ ಹೇಳಿದೆ. ಗೊತ್ತಿಲ್ಲ ನಂಗೆ. ನನ್ಗೊಂದು ಮಿಸ್ಡ್ ಕಾಲ್ ಇದೆ ಈ ಸಂದರ್ಭದಲ್ಲಿ, ಅವರ ಹಸ್ಬೆಂಡ್ ಮಾಡಿದ್ದಾರೆ, ನಾನು ಎತ್ತಿಲ್ಲ. ಸೊ ಏನ್ ಹೇಳೋಕೆ ಬಯಸಿದ್ರು ಗೊತ್ತಿಲ್ಲ. ಆಕೆ ನನ್ನನ್ನ 4 years ಇಂದ ಬ್ಲಾಕ್ ಮಾಡಿದ್ದಾರೆ. ಆ ವಿಷಯ ತಮಗ್ ಗೊತ್ತಿರ್ಲಿ. ಸೊ ನಾನು ಅವರನ್ನ ಸಂಪರ್ಕ ಕೂಡ ಮಾಡೋಕ್ ಆಗ್ತಿರ್ಲಿಲ್ಲ. ಯಾಕೆ ಅವ್ರು ಬ್ಲಾಕ್ ಮಾಡಿದ್ರು ಅವರೇ ಉತ್ತರ ಕೊಡ್ಬೇಕು. ಅವ್ರಿಗೇನ್ ಗಿಲ್ಟ್ ಇತ್ತು ಅಥವಾ ಅವ್ರು ಯಾವ ವಿಷಯಕ್ಕೆ ಬ್ಲಾಕ್ ಮಾಡಿದ್ರು, ಏನಕ್ ಮಾಡಿದ್ರು? ಸೊ ಅದವರೇ ಹೇಳ್ಬೇಕು. ಇರ್ಲಿ ಬಿಡಿ. ಅಲ್ಲ, ಕೆಲವರು ಹೇಳೋ ಪ್ರಕಾರ ವೈಯಕ್ತಿಕವಾಗಿ ಏನಾದ್ರೂ ಇದೆಯಾ ರೂಪಾ ಮತ್ತೆ ರೋಹಿಣಿ ಸಿಂಧೂರಿ? ಈಗ ನಾನಲ್ಲಿ ಹಾಕಿರೋ ಇದು ಯಾವ್ದಾದ್ರು ವೈಯಕ್ತಿಕ ಏನ್ರಿ? ಕೆಲವರು ಒಂದ್ ನಿಮಿಷ, ಆಕೆ ಆತರ ಫೋಟೋಗಳನ್ನ ಕಳಿಸಬಹುದಾ ಪುರುಷ ಅಧಿಕಾರಿಗಳಿಗೆ? ಆಕೆ ಸಂಧಾನಕ್ಕೆ ಹೋಗಬಹುದಾ? ಆಕೆ ಏನದು ಪ್ರಿಲಿಮಿನರಿ ಎನ್ಕ್ವೈರಿ ಆದ್ರೂ ನನ್ನ ಮೇಲೆ ಟಾರ್ಗೆಟ್ ಮಾಡ್ತಾ ಇದಾರೆ, ಒಬ್ಬರೇ ಮಾಡ್ತಾರೆ, ನಾನು ಒಬ್ಬಳನ್ನೇ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ, MLA ಅವರು ಮಾಡ್ತಾ ಇದಾರೆ ಟಾರ್ಗೆಟ್ ಅಂತ ಹೇಳ್ಕೊಂಡು ಸಿಂಪತಿ ತಗೊಂಡು ಡಿ ಆಗಿಲ್ವಲ್ಲ, ಇದೇ ಕಾರಣ. ಹಾಗಾದ್ರೆ ಸಿಂಪತಿ ಗಿಟ್ಟಿಸ್ಕೊಳ್ತಾರ ಅವರು ಹೋಗಿ ಎಲ್ಲರ ಹತ್ರ? ಅದೇ ನೀವುಗಳು ಹೇಳ್ಬೇಕು. ಅಂದ್ರೆ ನೀವು ಹೆಚ್ಚು ರಿಸರ್ಚ್ ಮಾಡಿ. ಅಲ್ಲ ಮೇಡಮ್, ಈಗ ಈ ಫೋಟೋಸ್ ಗಳನ್ನ ಒಬ್ಬರೇ ಅಧಿಕಾರಿ ಕಳಿಸಿರುವಂತದ್ದ ಅಥವಾ ಬೇರೆ ಬೇರೆ ಅಧಿಕಾರಿಗಳಿಗ? ಬರೀ IAS ಅಧಿಕಾರಿಗಳಿಗೆ ಮಾತ್ರ? ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಸಾಕು. ನನ್ಗೆ ನಿಜವಾಗ ಇಲ್ಲ ಈ ವಿಷಯದ ಬಗ್ಗೆ. ನಾನು ಹಾಕಿರೋ ಇದು ತುಂಬಾ ಫ್ಯಾಕ್ಚುಯಲ್ ಆಗಿ ಹಾಕಿದೀನಿ, ಮತ್ತೆ ತುಂಬಾ ಕ್ರಿಸ್ಪ್ ಆಗಿ ಡೀಸೆಂಟ್ ಆಗಿ ಹಾಕಿದೀನಿ. ಅಲ್ಲ ಹೌದು, ಅನಗತ್ಯ ಇದನ್ನ ಬರ್ಸ್ಬೇಡಿ ನನ್ನ ಬಾಯಲ್ಲಿ, ಅನಗತ್ಯ ಪದಗಳನ್ನ ಬರೋದು ಅಧಿಕಾರಿ ಮಾತಾಡ್ತಾರೆ ಅಂದ್ರೆ ಅದಕ್ಕೆ ದಾಖಲೆಗಳು ಇದ್ದೇ ಇರುತ್ತೆ. ಈಗ ಅವ್ರ ಬಿಹೇವಿಯರ್ ಬಗ್ಗೆ ನಾನು ಸ್ಟಾರ್ಟಿಂಗ್ ಇಂದ ಹಾಕಿದೀನಲ್ರಿ, ಅದನ್ನ ನೋಡ್ಕೊಳ್ಳಿ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ. ಮತ್ತೆ ತಪ್ಪುಗಳು ಎರಡೂ ಕೈ ಸೇರಿದ್ರೆ ಚಪ್ಪಾಳೆ, ನಾನು ಅದನ್ನೇ ಹೇಳ್ತಾ ಇದೀನಿ. ನಾನೇನು ಇವ್ರ ಒಬ್ರ ಬಗ್ಗೆ ಅಂತಲ್ಲ, ಇವ್ರು ಯಾರ್ಯಾರಿಗೆ ಫೋಟೋ ಕಳಿಸಿದ್ರು ಮತ್ತೆ ಯಾಕೆ ಇದುವರೆಗೆ ಈ ವ್ಯಕ್ತಿಗೆ ಯಾವತ್ತೂ ಶಿಕ್ಷೆ ಆಗಿಲ್ಲ. ಸೊ ಅದನ್ನ ಪುರುಷ ವರ್ಗನೇ ಉತ್ತರಿಸ್ಬೇಕು ನನ್ಗೆ ಅಷ್ಟೇ. IAS ಆಫೀಸರ್ಸ್ ಗಳು ಯಾರಾದ್ರೂ ಕಂಪ್ಲೇಂಟ್ ಮಾಡಿದಾರ ಇದ್ರ ಬಗ್ಗೆ? ಈ ಫೋಟೋಗಳು ಹೋಗಿದೆಯಲ್ಲ? ಥ್ಯಾಂಕ್ ಯು ರೂಪಾ ಅವರೇ, IAS ಆಫೀಸರ್ಸ್ ಗಳು ಯಾರಾದ್ರೂ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದಾರ? ಮಾಡಿದ್ರೆ ಸರ್ಕಾರದಲ್ಲಿ ಮಾಡಿರ್ತಾರೆ, ನಮ್ಗೇನ್ ಗೊತ್ತು.
ಯಾಕಂದ್ರೆ ಅಷ್ಟೊಂದು ಇದುವರೆಗೂ ಮಾಹಿತಿ ಒಂದು ನನ್ನ ಹತ್ರ ಇಲ್ಲ. ನೀವು ನನ್ನ ಹತ್ರ ಎಷ್ಟು ಇದನ್ನ ಮಾಹಿತಿ ಸೋಷಿಯಲ್ ಇತ್ತು, ಮೀಡಿಯಾದಲ್ಲಿ ಅದು ಹಾಕಿದ್ದೀನಿ. ಹಾಕುವವರೆಗೂ ಇದುವರೆಗೂ ನನ್ನ ಇಂಥ ಹತ್ರ ಇಲ್ಲ ವಿಚಾರಗಳು ರೀ. ನಾನು ಆ ವಿಷಯ ಏನ್ ಬರ್ದಿಲ್ವಲ್ಲ ಸರ್, ನೀವು ಕೇಳಿರೋ ಪ್ರಶ್ನೆಗೆ ನನ್ಗೇನು ವಿಷಯ ಗೊತ್ತಿದೆ ಅಷ್ಟಕ್ ಮಾತ್ರ ನನ್ನ ಹತ್ರ ಪೂರಕ ದಾಖಲೆಗಳಿದೆ, ಅಷ್ಟನ್ನು ಬರ್ದಿದ್ದೀನಿ ಅಷ್ಟೇ. ಇನ್ನೂ ಹೆಚ್ಚು ಇರ್ಬೋದು ಅವ್ರ ಬಗ್ಗೆ ಏನೇನೋ, ಅದ್ ನಾನು ಬರ್ದಿಲ್ಲ. ಅಂದ್ರೆ ಅದ್ ನನ್ಗೆ ಗೊತ್ತಿಲ್ಲ, ನಾನು ಬರ್ದಿಲ್ಲ. ವಿಚಾರ ನೋಡ್ತಾ ಇದ್ರಿ, ರೂಪಾ ಅವರು ಯಾವ ರೀತಿಯಾಗಿ ಆರೋಪಗಳನ್ನ ಮಾಡ್ತಾ ಇದ್ರು, ಅದಾದ್ಮೇಲೆ ಮತ್ತೆ ಮಾಧ್ಯಮದ ಮುಂದೆ ಬಂದು ಹೇಳಿಕೆ ಕೊಟ್ಟಿದ್ದಂತ ವಿಚಾರವನ್ನ ಕೂಡ ಗಮನಿಸ್ತಾ ಇದ್ರು. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, 19 ಆರೋಪಗಳನ್ನ ಉಲ್ಲೇಖ ಮಾಡಿದ್ರು. ಅದು ತನಿಖೆ ಆದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ನಿಜನೋ ಸುಳ್ಳೋ ಏನು ಅಂತ. ಆದ್ರೆ ಜೊತೆಗೆ ಎಲ್ಲೊಂದ್ ಕಡೆ ಅನುರಾಗ ಬೆಳೆಸ್ಕೊಳ್ತಾರೆ, ಸಂಬಂಧವನ್ನ ಬೆಳೆಸ್ಕೊಳ್ತಾರೆ, ಆ ಸಂಬಂಧಗಳನ್ನ ಕಟ್ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇತ್ತು, ಈ ರೀತಿಯಾಗೆಲ್ಲ ಕೆಲವೊಂದು ವಿಚಾರಗಳನ್ನ ಕೂಡ ಮೆನ್ಷನ್ ಮಾಡ್ತಾರೆ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಈ ಆರೋಪಗಳು ನೆಪ, ಅಸಲಿಯತ್ತಾದಂತ ಈ ರೀತಿಯಾಗಿ ಆರೋಪ ಮಾಡ್ಲಿಕ್ಕೆ ಬೇರೆಯದ್ದೇ ರೀಸನ್ ಇದೆ ಅಂತ ಹೇಳಲಾಗ್ತಾ ಇದೆ. ಖಂಡಿತ ಪೃಥ್ವಿ, ಯಾಕಂದ್ರೆ ಈಗಾಗಲೇ ರೂಪಾ ಅವರು ಸುಮಾರು ಒಂದು 19 ಆರೋಪಗಳನ್ನ ಮಾಡಿದ್ರು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಖುದ್ದು ಅವರೇ ಒಂದು ಒಂದು ಸ್ಟೇಟ್ಮೆಂಟ್ ಅನ್ನು ಸಹ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಕೆಲವು ಆರೋಪಗಳಿಗೆ ಸಂಬಂಧಪಟ್ಟಂತೆ ಅವರು ಕೆಲವು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಏನು ಇತ್ತೀಚೆಗೆ ನನಗೆ ಕೆಲವು ಫೋಟೋಗಳು ಸಿಕ್ಕಿದ್ದು, ಆ ಒಂದು ಸಲುವಾಗಿ ಮತ್ತೆ ಈ ಒಂದು ಸಂಧಾನದ ಒಂದು ವಿಚಾರ ಏನು ಹೊರಗಡೆ ಬಂತು, ಆ ಸಲುವಾಗಿ ನಾನು ಈಗ ಹೊರಗಡೆ ಬಂದು ಅದ್ರ ಬಗ್ಗೆ ಮಾತನಾಡಬೇಕಾಯ್ತು ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಮತ್ತೆ ಇದರ ಹಿಂದೆ ಏನು ಬೇರೆ ಏನಾದ್ರೂ ಉದ್ದೇಶ ಇರ್ಬೋದಾ ಅನ್ನೋ ಒಂದು ಅನುಮಾನವೂ ಸಹ ಸಹಜವಾಗಿ ಹುಟ್ಟಾಗುತ್ತೆ. ಆದ್ರೆ ಅದು ಎಷ್ಟು ನಿಜವೋ ಸುಳ್ಳು ಅನ್ನೋದು ಸಹ ಒಂದು ಪ್ರಶ್ನೆಯಾಗಿ ಉಳ್ಕೊಳ್ಳುವಂಥದ್ದು. ಮತ್ತೆ ಇದೇ ವೇಳೆ ಅವರು ಕೆಲವು ಅವ್ರು ಮಾಡಿರುವಂತಹ ರೂಪಾ ಅವರು ಮಾಡಿರುವಂತಹ ಕೆಲವು ಆರೋಪಗಳೇನಿದೆ ಅದರ ಬಗ್ಗೆ ಅವರು ಕೆಲವು ವಿವರಣೆಯನ್ನು ಸಹ ಕೊಟ್ಟಿರುವಂತದ್ದು. ಡಿ ಕೆ ರವಿ ಸಾವಿನ ಬಗ್ಗೆ ಇರ್ಬೋದು, ಮತ್ತೆ ಸಿಬಿಐ ಸಲ್ಲಿಸಿರುವಂತಹ ಒಂದು ರಿಪೋರ್ಟ್ ಏನಿದೆ ಆ ಒಂದು ರಿಪೋರ್ಟ್ ನ ಚಾಟಿಂಗ್ಸ್ ಇರ್ಬೋದು, ಮತ್ತೆ ಮೈಸೂರಿನಲ್ಲಿ ಕೋವಿಡ್ ಸಂದರ್ಭದಲ್ಲಿ ರೋಹಿಣಿ ಸಿಂಧಿರವರು ಆ ಒಂದು ಟೈಮ್ ನಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಅನ್ನ ಕಟ್ಟುತ್ತಾರೆ, ಅದಕ್ಕೆ ಸಂಬಂಧಪಟ್ಟಂತ ಕೆಲವು ವಿಚಾರಗಳು, ಮತ್ತೆ ಶಿಲ್ಪಾ ನಾಗ್ ಜೊತೆ ಒಂದು ಗಲಾಟೆ ಇರ್ಬೋದು, ಈ ರೀತಿ ಕೆಲವು ವಿಚಾರಗಳ ಬಗ್ಗೆ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಮತ್ತೆ ಆ ಒಂದು ವಿಚಾರಗಳನ್ನ ಈಗ ಯಾಕೆ ಹೊರಗಡೆ ತರಬೇಕಾಯ್ತು ಅನ್ನೋದ್ರ ಬಗ್ಗೆ ಸಹ ಒಂದು ಸ್ಪಷ್ಟನೆ ಕೊಟ್ಟಿರುವಂತದ್ದು. ಮತ್ತೆ ಕೆಲವು ಫೋಟೋಗಳನ್ನ ರೂಪಾ ಅವರು ಒಂದು ಫೇಸ್ಬುಕ್ ನಲ್ಲಿ ಟ್ಯಾಗ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ 1 ತಿಂಗಳ ಹಿಂದೆ ಆ ಫೋಟೋಗಳು ನನ್ನ ಕೈಗೆ ಸಿಕ್ಕಿದ್ದು. ಮತ್ತೆ ಅದರಿಂದ ಆ ಫೋಟೋಗಳು ಸಿಕ್ಕ ಹಿನ್ನೆಲೆಯಲ್ಲಿ ಅದನ್ನ ನಾನೀಗ ಹೊರಗಡೆ ತರಬೇಕಾಗಿತ್ತು ಅಂತ ಹೇಳಿ ಅವರು ಹೇಳ್ತಿರುವಂತದ್ದು. ಮತ್ತೆ ಇದೇ ವಿಚಾರವಾಗಿ ಈ ಫೋಟೋಗಳನ್ನ ಈಗಾಗಲೇ ಸರ್ಕಾರದ ಗಮನಕ್ಕೂ ತಂದಿದ್ದೀನಿ, ಮತ್ತೆ ಸರ್ಕಾರಕ್ಕೂ ಸಹ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಅಲ್ಲಿ ತನಿಖೆ ಸಹ ನಡೀತಾ ಇದೆ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಈ ಒಂದು IAS ಅಧಿಕಾರಿಯಾದಂತವರು ಇದೇ ಮೊದಲ ಬಾರಿಗೆ ದೇಶದಲ್ಲಿ ನಾನು ಕೇಳ್ಪಟ್ಟಂತೆ ಅವರು ಸಂಧಾನಕ್ಕೆ ಹೋಗಿದ್ದಾರೆ ಅನ್ನೋದು ಮಾತನ್ನ ಕೇಳ್ಪಟ್ಟಿದ್ದೀನಿ. ಆದ್ರೆ ಯಾಕೆ ಅವರು ಸಂಧಾನಕ್ಕೆ ಹೋದ್ರು, ಏನ್ ತಪ್ಪು ಮಾಡಿದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನು ಸಹ ಅವರು ಇದೇ ವೇಳೆ ಇಡ್ತಾ ಇರೋದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು.